ಹಗರಣಗಳ ವಿರುದ್ಧ ಸಮರಕ್ಕೆ ಸಜ್ಜಾಗಿದೆ ಸಿದ್ದು ಸರ್ಕಾರ. ಬಿಜೆಪಿ ಸರ್ಕಾರದ ಹಗರಣಗಳನ್ನ ಅದರ ಜನ್ಮ ಜಾಲಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಈಗ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಅಲರ್ಟ್ ಆಗಿದೆ ಆಡಳಿತ ಪಕ್ಷ. ಒಟ್ಟಾರೆಯಾಗಿ ಬಿಜೆಪಿ ಸರ್ಕಾರದ ಕೆಲವು ಹಗರಣಗಳನ್ನ ಹೊರತೆಗೆದು ಬಿಜೆಪಿ ಸರ್ಕಾರದ ಜನ್ಮ ಜಾಲಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಕೋಟಿ ಕೋಟಿ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದಕ್ಕೆ ಪಣ ತೊಟ್ಟು ನಿಲ್ಲಲಾಗಿದೆ. ಎಸ್, ಪ್ರಮುಖವಾಗಿ ಕೋಟಿ ಕೋಟಿ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದಕ್ಕೆ ಪಣ ತೊಟ್ಟಿರುವಂತದ್ದು. ಮತ್ತೊಂದು ಹಗರಣದ ವಿರುದ್ಧ ಕೈಪಾಳಿಯ ಸಿಡಿದೆದ್ದಿದೆ. ರಾಜ್ಯದ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಅನ್ನ ಮಾಡಲಾಗಿದೆ. ಅನುದಾನ ಟೆಂಡರ್ನಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಮಾಡಲಾಗಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರದ ಹಗರಣಗಳನ್ನ ಜಾಲಾಡೋದಕ್ಕೆ ಈಗ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಹಗರಣಗಳ ಸಮರದ ವಿಚಾರವಾಗಿ ನೋಡ್ತಾ ಹೋದ್ರೆ ಯಾವ ರೀತಿಯಾಗಿ ಸಮರಕ್ಕೆ ಸಜ್ಜಾಗಿದೆ ಸಿದ್ದು ಸರ್ಕಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ವಸತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಮಾಡಲಾಗಿದೆಯಾ? ಹಾಗಿದ್ರೆ ಯೋಜನೆಗಳ ಟೆಂಡರ್ ಕಾಮಗಾರಿಗಳನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆಯಾ? ಹಾಗಿದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಟೆಂಡರ್ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಗುತ್ತಿಗೆದಾರರು ಕೂಡ 40% ಕಮಿಷನ್ ವಿಚಾರವಾಗಿ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಈಗ ಕ್ಲೀನ್ ಚಿಟ್ ಸಿಕ್ಕಿತ್ತು. ಆದ್ರೆ ಈಗ ಮತ್ತೊಮ್ಮೆ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಪಾಳಿಯದ ಕೆಲವೊಂದಿಷ್ಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗೋಲ್ಮಾಲ್ ಅನ್ನ ಹೊರ ತೆಗೆಯೋದಕ್ಕೆ ವಸತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ. ಯೋಜನೆಗಳ ಟೆಂಡರ್ ಕಾಮಗಾರಿಗಳ ದುರುಪಯೋಗ ಆಗಿದೆ. ನಕಲಿ ಬಿಲ್ ಸೃಷ್ಟಿಸಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ವಾಸ್ತವಾಂಶದ ವರದಿಯನ್ನ ನೀಡುವಂತೆ ವ್ಯವಸ್ಥಾಪಕರಿಗೆ ಪತ್ರವನ್ನ ಬರೆದಿರುವಂತದ್ದು ಶ್ರೀನಿನಾಥ್ ಎಂಬುವರಿಂದ ವ್ಯವಸ್ಥಾಪಕರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕರಿಗೆ ಪತ್ರ ಬರೆದಿರುವಂತದ್ದು. ಈ ದೂರನ್ನ ಆಧರಿಸಿ ತನಿಖೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಶ್ರೀನಾಥ್ ಎಂಬುವರು ವ್ಯವಸ್ಥಾಪಕರಿಗೆ ದೂರನ್ನ ಕೊಟ್ಟಿರುವಂತದ್ದು. ನವೆಂಬರ್ 13ರಂದು ನಿವೇಶನ ನೀಡಿರುವ ವಸತಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2020ರಿಂದ 2022ರವರೆಗೆ ಮನೆಗಳ ನಿರ್ಮಾಣಕ್ಕೆ ಅನುದಾನವನ್ನ ನೀಡಲಾಗಿದೆ. ಅಂದರೆ 2,815,91 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದಂತ ರಾಜ್ಯ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಹಗರಣಗಳ ವಿರುದ್ಧ ಸಮರ ಸಾರೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಈ ದೂರನ್ನ ಆಧರಿಸಿ ತನಿಖೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಒಟ್ಟಾರೆಯಾಗಿ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಅನ್ನ ಮಾಡಲಾಗಿರುವಂತದ್ದು. ವಸತಿ ಯೋಜನೆಯಲ್ಲಿ ಬಿಜೆಪಿ ಸರ್ಕಾರದ ಕೆಲವೊಂದಿಷ್ಟು ಹಗರಣಗಳನ್ನ ಹೊರ ತೆಗೆದಿತ್ತು. ಒಟ್ಟಾರೆಯಾಗಿ ಅಂದ್ರೆ 20 ಹಗರಣಗಳ ಪಟ್ಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿತ್ತು. ಅದರಲ್ಲಿ ಅಂಬೇಡ್ಕರ್ ನಿಗಮದಾಗಿರ್ಬೋದು, ಅದಾದ ನಂತರವಾಗಿ ಕೋವಿಡ್ ಹಗರಣ ಆಗಿರ್ಬೋದು, PSI ಹಗರಣ, 40% ಕಮಿಷನ್ ಹಗರಣ, ಈ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ 20 ಹಗರಣ, ಅತಿ ಹೆಚ್ಚಾಗಿ ಕೋಟ್ಯಾಂತರ ರೂಪಾಯಿ ಹಗರಣ ಯಾವ ಇಲಾಖೆಯಲ್ಲಿ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಸತಿ ಇಲಾಖೆಯಲ್ಲಿ ವಸತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅಂತ ಮಾಜಿ ವಸತಿ ಮಂತ್ರಿಗೆ ಶಾಕ್ ಕೊಡೋದಕ್ಕೆ ಸಜ್ಜಾಗಿದೆ ಸರ್ಕಾರ. ತನಿಖೆ ಚುರುಕಾದ್ರೆ ಮಾಜಿ ವಸತಿ ಮಂತ್ರಿಯ ಬುಡಕ್ಕೆ ಉರುಳಾಗುತ್ತೆ. ಬಿಜೆಪಿ ಸಂಸದ ಸೋಮಣ್ಣಗೆ ಉರುಳಾಗುತ್ತಾ ಶ್ರೀನಾಥ್ ಪತ್ರ? ಹಾಗಿದ್ರೆ ಈಗ ಸಂಸದರಾಗಿ ಆಯ್ಕೆಯಾಗಿದ್ದಾರೆ, ಕೇಂದ್ರದಲ್ಲಿದ್ದಾರೆ ಸೋಮಣ್ಣ ಅವರು. ತುಮಕೂರು ಕ್ಷೇತ್ರದಿಂದ MP ಎಲೆಕ್ಷನ್ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಸಾಧಿಸಿ ಕೇಂದ್ರ ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ವಸತಿ ಸಚಿವರಾಗಿದ್ದಂತವರು ಸೋಮಣ್ಣ. ಸೋಮಣ್ಣ ಅವರಿಗೆ ಕಾದಿದೆಯ ಕಂಟಕ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ತನಿಖೆ ಚುರುಕಾದ್ರೆ ಮಾಜಿ ವಸತಿ ಮಂತ್ರಿಗಳ ಬುಡಕ್ಕೆ ಉರುಳಾಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗ್ತಿದೆ. ಅಫ್ಕೋರ್ಸ್, ಯಾಕಂದ್ರೆ ಒಂದು ಕಡೆ ಸರ್ಕಾರದ ಅಧೀನದಲ್ಲಿ ತನಿಖಾ ಸಂಸ್ಥೆಗಳಿವೆ, SIT ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಇತರೆ ನುಡಿದಂತೆ ಈಗ ಹಗರಣಗಳ ಸಮರ. ಒಂದು ಯಾವಾಗ ಮುಡ ಅನ್ನುವಂತ ಹಗರಣವನ್ನ ಪ್ರಸ್ತಾಪ ಮಾಡಿದ್ರು, ವಾಲ್ಮೀಕಿ ಹಗರಣದಲ್ಲಿ ಯಾವ ರೀತಿಯಾಗಿ ನಾಗೇಂದ್ರ ಅವರ ತಲೆದಂಡವಾಯಿತೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಒಂದಾದ ನಂತರ ಹಗರಣಗಳ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷ ಚುರುಕಾಗ್ಲಿಲ್ಲ ಅಂತಂದ್ರೆ ಎಲ್ಲ ಒಂದು ಕಡೆ ಡಮ್ಮಿ ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರದ ಕೆಲವೊಂದಿಷ್ಟು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಕಸ್ಡ್ ಆಗಿ ಈಗ ಕೇಂದ್ರ ಸರ್ಕಾರದಲ್ಲಿ ಸಂಸದರಾಗಿರುವಂತಹ ಸೋಮಣ್ಣ ಅವರಿಗೆ ಈ ಒಂದು ಹಗರಣ ಉರುಳಾಗಬಹುದಾ ಅನ್ನುವಂಥದ್ದು. 2,815,91 ಕೋಟಿ ರೂಪಾಯಿ ಬಹುಮೊತ್ತದ ಹಣ ಇದು. ಇಷ್ಟು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಹಗರಣ ಆಗಿದೆ.
ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಮಾಜಿ ವಸತಿ ಮಂತ್ರಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಹಾಗಿದ್ರೆ ಆ ಸಂದರ್ಭದಲ್ಲಿ ವಸತಿ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿ ಸರ್ಕಾರದ ಅಧೀನದಲ್ಲಿ ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಮನೆ ಇಲ್ದಂತವರಿಗೆ, ಬಡವರಿಗೆ, ನಿರಾಶ್ರಿತರಿಗೆ ಒಂದು ಕಡೆ ಮನೆಯನ್ನ ಕಟ್ಟಿಸ್ಕೊಡುವ ವಿಚಾರವಾಗಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ, ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಈ ಗ್ರಾಮೀಣ ಭಾಗದಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಕೆಲವೊಂದಿಷ್ಟು ಸಮುದಾಯಗಳಿಗೆ ಮನೆಯನ್ನ ಕಲ್ಪಿಸಿಕೊಡುವಂತದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಒಂದು ಕಡೆ ಸಾಕಷ್ಟು ರೀತಿಯಲ್ಲಿ ವಸತಿ ಇಲಾಖೆಗೆ ಬರುವಂತದ್ದು. ಅಂದ್ರೆ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾಗುವಂತಹ ಮನೆಗಳು ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಆಗಿಲ್ಲ. ಆದ್ರೆ ಬಿಡುಗಡೆ ಆಗುವಂತಹ ಹಣ ಮಾತ್ರ ಸರಿಯಾಗಿ ಮಟ್ಟಿಗೆ ಬಿಡುಗಡೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆ ಸರ್ಕಾರ ಈ ಒಂದು ಇಲಾಖೆಗಳಿಗೆ, ಈ ಒಂದು ಯೋಜನೆಗಳಿಗೆ ಇಂತಿಷ್ಟು ಹಣ ಅಂತ ಮೀಸಲಿಟ್ಟೇ ಇಡ್ತವೆ. ಯಾಕಂದ್ರೆ ಆ ಯೋಜನೆಗಳು ಬಹಳ ಪ್ರಾಮುಖ್ಯತೆಯನ್ನ ವಹಿಸಿರುತ್ತೆ. ವಸತಿ ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಅನುದಾನ ಮೀಸಲಿಡಲ್ಲ ಅಂತಿಲ್ಲ. ಸೊ ಪ್ರಮುಖವಾಗಿ ಪ್ರತಿ ವರ್ಷ ಬಜೆಟ್ ನಲ್ಲಿ ಅದಕ್ಕೆ ಇಷ್ಟೇ ಆದಂತ ಅನುದಾನವನ್ನ ಮೀಸಲಿಡಲಾಗುತ್ತೆ. ಆದರೆ ಈ ಯೋಜನೆಯಡಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಹಗರಣ ಮಾಡ್ತಾ ಇದೆ, ಕೋಟಿ ಕೋಟಿ ಹಗರಣ ಮಾಡ್ತಾ ಇದೆ ಅಂತ ದೂರ್ತಾ ಇರುವಂತ ಇದೇ ನಾಯಕರ ವಿರುದ್ಧ ಈಗ ಸಮರ ಸಾರೋದಕ್ಕೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಅಂದರೆ ಪ್ರಮುಖವಾಗಿ ಅಕಸ್ಮಾತ್ ತನಿಖೆ ಶುರುವಾದ್ರೆ ನೋಡಿ, ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಹಳೆಯನ್ನ ಕಾಂಗ್ರೆಸ್ ಸರ್ಕಾರ ಮೊಳಗಿಸ್ತು. ಸೊ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ನನ್ನದೇ ಸಹಿ ಅಲ್ಲ, ನಾನೇನೂ ತಪ್ಪು ಮಾಡಿಲ್ಲ, ಬೇಕು ಅಂತಲೇ ಈ ರೀತಿ ಹಾಕ್ಸಲಾಗ್ತಿದೆ ಅನ್ನುವಂತ ಒಂದು ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಆದರೆ ಈಗ ಏನಾಗ್ತಿದೆ ಪ್ರಮುಖವಾಗಿ ಅಂತ ಅಂದ್ರೆ ಒಂದು ಕಡೆ ಈಗ ವಸತಿ ಇಲಾಖೆಯಲ್ಲಿ ಆದಂತ, ವಸತಿ ಯೋಜನೆ ಅಡಿಯಲ್ಲಿ ಆದಂತ ಈ ಒಂದು ಹಗರಣದ ವಿಚಾರಕ್ಕೆ ಮತ್ತೆ ಫೋಕಸ್ ಆಗ್ತಿದೆ. ಯಾಕಂದ್ರೆ ಸೋಮಣ್ಣ ಅವರು ರಾಜ್ಯದಲ್ಲಿ ಇಲ್ಲ, ಈಗ ಕೇಂದ್ರ ಒಂದು ಕೇಂದ್ರಕ್ಕೆ ಚಾಟಿ ಬೀಸಬೇಕು ಅಂದ್ರೆ ಈ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನ ಹರಿಸಲಾಗುತ್ತೆ. ಈ ಒಂದು ತನಿಖೆ ಯಾರ ಅಧೀನಕ್ಕೆ ಹೋಗುತ್ತೆ, ಈ ವಿಚಾರವಾಗಿ ಕೂಡ ಪ್ರಾಸಿಕ್ಯೂಷನ್ ಅನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸ್ತಾರಾ, ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ.